ನಮಸ್ಕಾರ ಸ್ನೇಹಿತರೆ, ಸ್ವಾಗತ ಇವತ್ತಿನ ವ್ಲಾಗಿಗೆ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನೋಡಿ ಸ್ನೇಹಿತರೆ, ಫಸ್ಟ್ ಟೈಮ್ ನನ್ನ ವ್ಲಾಗಿಂಗ್ ಹಿಸ್ಟ್ರಿಯಲ್ಲಿ ನಾನು ಕಾರಲ್ಲಿ ಕೂತ್ಕೊಂಡ್ಬಿಟ್ಟು ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಹೇಳಿದ್ದೀರ ನಾನು ಲಾಸ್ಟ್ ವ್ಲಾಗಲ್ಲಿ ಒಂದೇನೋ ನೆಕ್ಸ್ಟ್ ಟೈಮ್ ಏನೋ ಅಡ್ವೆಂಚರ್ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಅಂತ. ಅಡ್ವೆಂಚರ್ ಅಂದರೆ ಏನು ಅಂಥ ದೊಡ್ಡ ಅಡ್ವೆಂಚರ್ ಅಲ್ಲ, ಸುಮ್ಮನೆ ನಾವು ಮೈಸೂರು ಹೋಗ್ತಾಯಿದ್ದೀವಿ ಸ್ನೇಹಿತರೆ. ಇವತ್ತು ಬಂದುಬಿಟ್ಟು ನಾವು ಆಲ್ರೆಡಿ ಇವಾಗ ಎಲ್ಲಿ ಮಳವಳ್ಳಿ ಹತ್ರ ಇದ್ದೀವಿ, ಮೈಸೂರು ಹತ್ರ ಬಂದುಬಿಟ್ಟಿದ್ದೀವಿ. ಇವಾಗ ಸ್ಟಾರ್ಟ್ ಮಾಡೋಣ ವ್ಲಾಗ್ ಅಂತ ಅನ್ಕೊಂಡು ಬರ್ತಾನೆ ಇದ್ದೀವಿ. ಬೆಳಗ್ಗೆ ಇವತ್ತು ಓಟ್ ಹಾಕೋದಿತ್ತು, ಬೆಳಗ್ಗೆ ಹೋಗಿ ಓಟ್ ಹಾಕೊಂಡ್ ಬಂದಿದ್ದೀವಿ. ಇಲ್ಲಿ ನೋಡಿ ಸ್ನೇಹಿತರೆ, ಓಟ್ ಹಾಕೋದಾಯ್ತು ನಮ್ದು. ಏನವಾ ನಿಮ್ಮ ಮತ್ತೆ ಪೂಜಾ ಫಸ್ಟ್ ಟೈಮ್ ನೋಡಿ ಸ್ನೇಹಿತರೆ. ಆನ್ ಕ್ಯಾಮ್ರಾ ನೋಡ್ರಿ, ಹೆಂಗ ನೋಡ್ರಿ ಹೇಳು. ಫಸ್ಟ್ ಟೈಮ್ ಹಾಕೊಂಡು ನೋಡಿ ಸ್ನೇಹಿತರೆ, ಆನ್ ಕ್ಯಾಮ್ರಾ ಹೇಳ್ಬೇಡಿ ಅಂತ ಹೇಳ್ತಾಳೆ ನನ್ನ ಹೆಂಡ್ತಿ ನನಗೆ. ಇವ್ರ ಪಪ್ಪ ಯಾಕೆ ಮಾಡ್ಬೇಕು, ಇವಳೇ ಮಾಡ್ಕೊಬೇಕು ತಾನೆ. ಇಲ್ಲಿ ನೋಡ್ರಿ, ಇಲ್ಲೊಬ್ಬ ಕೂತು ನನ್ನ ಪಕ್ಕ. ಇವನ್ ವಯಸ್ಸೆಷ್ಟು? ನಂದ 22. 22 ಅಂತೆ. 22 + 8. ಇಲ್ಲೊಬ್ಳು ಕೂತಾಳೆ ಮಧ್ಯದಲ್ಲಿ ನೋಡ್ರಿ. ಇಲ್ಲಿ ಅವಳದೆಲ್ಲ ಇನ್ನೂ ಒಂದು ಸಿಟಿಸನೇ ಬರ್ತದೆ ಒಳಗಡೆಯಿಂದ, ಅದ್ರದ್ದೇ ವೋಟರ್ ಕಾರ್ಡ್ ಮಾಡ್ಬೋದು. ಇವಳು ಹಾಕಿಲ್ಲ ನೋಡ್ರಿ. ಅರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಏನ್ ಅನ್ಬೇಕು ಹೇಳಿ, ಒಟ್ನಲ್ಲಿ ಎಲ್ಲ ಓಟ್ ಹಾಕಿ ಬಂದಿವಿ ಸ್ನೇಹಿತರೆ. ಸೊ ಓಟೆಲ್ಲ ಹಾಕಿ ಮುಗಿಸ್ಕೊಂಡು ನಾವು ಮನೆಯಿಂದ ಹೊರಡೋಷ್ಟೊತ್ತಿಗೆ ನಮಗೆ ಒಂದು 8:30 9 ಗಂಟೆ ಆಯ್ತಲ್ಲ ಮನೆ ಹೊರಡ್ಬೇಕಾದ್ರೆ. 9 ಗಂಟೆ ಆಯ್ತು. ಇಲ್ಲಿ ನಾವು ಕೆಂಗೇರಿ ತಲುಪೋಷ್ಟೊತ್ತಿಗೆ ಒಂದು 10 ಗಂಟೆ ಹತ್ರ ಬಂದ್ವಿ. ಬಟ್ ಅಲ್ಲಿ ಬಂದು ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ವಿ. ಏನೋ ಜಾಮ್ ಆಗ್ಬಿಟ್ಟಿತ್ತು ಫುಲ್. ಮತ್ತೆ ಅಲ್ಲಿ ತಿಂಡಿ ತಿನ್ಕೊಂಡು ಇವಾಗ ಹೊರಟಿದೀವಿ. ಇವಾಗ ನೋಡಿ ಸ್ನೇಹಿತರೆ, ಟೈಮ್ ಬಂದ್ಬಿಟ್ಟು ಇವಾಗ 12:20 ಆಗಿದೆ ಟೈಮು. ಇನ್ನೊಂದು ಅರ್ಧ ಗಂಟೆಯಲ್ಲಿ ನಾವು ಮೈಸೂರಿಗೆ ಮುಟ್ತಾ ಇದೀವಿ. ನಾವು ಆಕ್ಚುಲಿ ಏನ್ ಗೊತ್ತಾ ಸ್ನೇಹಿತರೆ, ನಾವೆಲ್ಲ ಎಷ್ಟೋ ದಿನದಿಂದ ನಾವು ಮೈಸೂರಿಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ. ಬಟ್ ನಾನ್ ಪ್ರೆಗ್ನೆಂಟ್ ಇದ್ದಾಗಿಂದ ನಾವು ಪ್ಲಾನ್ ಮಾಡ್ತಾ ಇದ್ವಿ. 7th ಏನೋ 8th ಅಂತಲ್ಲ, ಇಲ್ಲ 3rd ಟ್ರೈಮೆಸ್ಟರ್ ಅಲ್ಲಿ ಇದ್ದೆ. ಎಕ್ಸಾಕ್ಟ್ಲಿ ನಮ್ಮ ಮೋನಿ ಮೇಡಮ್ ಅವರು ಎಷ್ಟು ಪ್ರೆಗ್ನೆಂಟ್ ಇದ್ದಾರೆ ಸೇಮ್ ಅದಕ್ಕೆ ನಾನು ಇವಾಗ ಪ್ರೆಗ್ನೆಂಟ್ ಇದೀನಲ್ಲ, ಅದಕ್ಕೆ ಇವಾಗ ಹೋಗ್ತಿದೀವಿ. ನನಗೆ ಅವಾಗ ನಾನು ಟ್ರಯಲ್ ಅಂಡ್ ಎರರ್ ಮಾಡಿ ನೋಡಿದ್ವಿ. ಮೋನಿ ಅವ್ರ ಮನೆಗೇನೆ ಹೋಗಿದ್ವಿ, ಅದನ್ನು ಬ್ಲಾಗ್ ಅಲ್ಲಿ ಹೇಳಿದ್ದೆ. ಬ್ಲಾಗ್ ಅಲ್ಲಿ ಟ್ರಯಲ್ ಅಂಡ್ ಎರರ್ ಮಾಡೋಣ, ಮೋನಿ ಅವ್ರ ಮನೆ ಕೆಂಗೇರಿಯಲ್ಲಿ ಇರೋದು. ಸೊ ಅವ್ರ ಮನೆ ತನಕ ಕುತ್ಕೊಂಡು ಹೋಗೋಣ ಕಾರಲ್ಲಿ, ಹೆಂಗ್ ಅನ್ಸುತ್ತೆ ನೋಡು ಅಂತ ಹೇಳಿದ್ರು. ಬಟ್ ನನ್ಗೆ ಆಗ್ಲಿಲ್ಲ ಅಷ್ಟೊತ್ತೂ ಕುತ್ಕೊಳ್ಳೋಕ್ಕೆ. ಸೊ ಮೈಸೂರು ಪ್ಲಾನ್ ಕ್ಯಾನ್ಸಲ್ ಆಗಿತ್ತು. ಅದಕ್ಕೆ ಆವತ್ತಿಂದ ನಾವು ಹೋಗೋಣ ಅನ್ಕೊಂಡಿದ್ವಿ. ಸೊ ಇವಾಗ ಪ್ಲಾನ್ ಮಾಡಿ ಇವಾಗ ಅದನ್ನ ಎಕ್ಸಿಕ್ಯೂಟ್ ಮಾಡ್ತಾ ಇದೀವಿ. ಒಂದು ಪಾಪು ಹುಟ್ಟಿ 6 ಮಂತ್ಸ್ ಆಗಿ ಅದಕ್ಕೆ ಕರ್ಕೊಂಡು ಹೋಗ್ತಾ ಇದೀವಿ ಮೈಸೂರಿಗೆ. ಆಮೇಲೆ ಇನ್ನೊಂದೇನೋ ಒಂದು ಗುಡ್ ನ್ಯೂಸ್ ಇದೆ. ಅದೇ ರಾಕಿ ಹೇಳಿದ್ರಲ್ವಾ, ಏನೋ ಒಂದು ಸ್ಪೆಷಲ್ ಒಕೇಶನ್ ಇದೆ, ಅದಕ್ಕೆ ಹೋಗ್ತಾ ಇದೀವಿ. ಅದನ್ನೇನು ಅಂದ್ಬಿಟ್ಟು ನಾವು ಇಲ್ಲಿ ಹೇಳಲ್ಲ, ಮನೆಗೆ ಹೋಗ್ಬಿಟ್ಟೇನೆ ಹೇಳ್ತೀವಿ. ಇದು ಒಕೇಶನ್ ನ್ಯೂಸ್ ನಮಗೆ 1-2 ದಿನ ಮುಂಚೆ ಬಂತು. ಸೊ ಇವಾಗೆ ಕರೆಕ್ಟ್ ಟೈಮ್ ಇದೆ ಹೋಗೋಕ್ಕೆ ಅಂತ ಅಂದ್ಬಿಟ್ಟು ಈ ವೀಕೆಂಡ್ ಪ್ಲಾನ್ ಮಾಡಿದ್ದೀವಿ. ಎಲ್ಲರೂ ಓಟ್ ಹಾಕ್ಬಿಟ್ವಿ. ಓಟ್ ಹಾಕಿದ್ಮೇಲೆ ವೀಕೆಂಡ್ ಬೇರೆ ಇತ್ತು. ಮತ್ತು ನಮ್ಮ ಸೂರ್ಯ ಅವರು, ಸಿಯಾ ಮತ್ತು ಎಲ್ಲರೂ ಅಲ್ಲಿ ಮನೇಲಿ ಎಲ್ಲರೂ ಫ್ರೀ ಇದ್ದಾರೆ ವೀಕೆಂಡ್ ಅಂತ. ಸೊ ಕರೆಕ್ಟ್ ಟೈಮ್ ಆಗಿದೆ, ಇವಾಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈ ಥರ ಹಿಂದೆ ನಾವೆಲ್ಲೋ ಈ ಥರ ಕೂತಿದ್ದೀವಿ. ಈ ಥರ ಮುಂದೆ ನಾನು ಖುಷಿ ಹಾಯ್ ಮಾಡೋ ಕ್ಯಾಮ್ರಾ. ಎನರ್ಜಿ ಟ್ರೈನ್ ಅಲ್ಲ, ಮಲ್ಕೊಂಡ್ಬಿಟ್ಟು ಇವಾಗ ಎದ್ದಿದ್ದಾಳು. ನಾವು ನೋಡಿ ಸ್ನೇಹಿತರೆ, ಇವಾಗ ಮೈಸೂರು ಹೈವೇ ಅಲ್ಲಿ ನಾನು ಫಸ್ಟ್ ಟೈಮ್ ಬರ್ತಾ ಇರೋದು. ಅಂದ್ರೆ ಈ ಹೈವೇ ಮಾಡಿದಾಗಿಂದ ನಾನು ಬಂದಿಲ್ಲ. ಇವಾಗೇನೋ ಎಕ್ಸ್ಪ್ರೆಸ್ ಹೈವೇ ಮಾಡಿದಾರಂತೆ ಮೈಸೂರಲ್ಲಿ. ಸೊ ನಾನು ಇವಾಗ ಫಸ್ಟ್ ಟೈಮ್ ಬರ್ತಾ ಇದ್ದೀನಿ. ನಾವೆಲ್ಲರೂ ಫಸ್ಟ್ ಟೈಮ್ ಬರ್ತಾ ಇರೋದು. ನಮ್ಮ ಮೋನಿಕಾ ಮೇಡಮ್ ಅವ್ರು ಮುಂಚೆ ಬಂದೋಗಿದ್ದಾರೆ. ಸೊ ನಮ್ಮೆಲ್ಲರ ಮೊದಲು ಅವಳೊಬ್ಳು ಮೋಸ್ಟ್ ಎಕ್ಸ್ಪೀರಿಯನ್ಸ್ ಇವಾಗ ಹೈವೇ ಅಲ್ಲಿ. ಅದಕ್ಕೆ ಅವಳಿಗೆ ಕೇಳ್ತಾ ಇದ್ದೀನಿ, ಎಷ್ಟು ಟೋಲ್ಗಳಿದೆ, ಎಲ್ಲಾದ್ರೂ ಸ್ಪೀಡ್ ಬ್ರೇಕರ್ ಇದೆಯಾ, ರೋಡ್ ಹಿಂಗೆ ಗುಂಡಿ ಥರ ಎಲ್ಲಿ ಬರುತ್ತೆ ನನಗೆ ಮುಂಚೆನೇ ಹೇಳು ಅಂತೆಲ್ಲ ಅವಳಿಗೆ ಕೇಳಿ ಬರ್ತಾ ಇದ್ದೀವಿ. ಎಂಥ ಟೈಮ್ ಬಂದೈತೆ ನೋಡ್ರಿ. ಡ್ರೈವಿಂಗ್ ಬಲ್ಲಾರ್ದವ್ರ ಹತ್ರ ಡ್ರೈವಿಂಗ್ ಬಗ್ಗೆ ಅಡ್ವೈಸ್ ಕೇಳ್ತಾ ಇದೀವಿ ನಾವು. ಏನು ಮಾಡಪ್ಪ, ನೋಡಿ ಸ್ನೇಹಿತರೆ, ನಾವು ಮೈಸೂರಿಗೆ ಮುಟ್ಟಾಯ್ತು. ಇವಾಗ ನಾವು ಗೋಬಿ ಮಂಚೂರಿ ಸ್ಪೆಷಲ್ ಊರಿಗೆ ಬಂದಿದ್ದೀವಿ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಮೈಸೂರಲ್ಲಿ ಗೋಬಿ ಮಂಚೂರಿ ಫುಲ್ ಫೇಮಸ್. ಇಲ್ಲ, ಗೋಬಿ ಮಂಚೂರಿ ಬ್ಯಾನ್ ಮಾಡಿದ್ದಾರೆ. ಬಟ್ ಮೈಸೂರಲ್ಲಿ ಇನ್ನೂ ಸಿಗುತ್ತೆ ಅನ್ಸ್ತದೆ. ಯಾಕಂದ್ರೆ ಎಲ್ಲಾ ಕಡೆ ಕಾರ್ಟ್ಗಳು ಇನ್ನೂ ಸಿಗುತ್ತೆ. ಬಟ್ ರೆಡ್ ಕಲರ್ ಇರಲ್ಲ. ಈಗ ಮೈಸೂರಲ್ಲಿ ಯಾವತ್ತಿದ್ರು ರೆಡ್ ಕಲರ್ ಗೋಬಿ ಮಂಚೂರಿ ಸಿಗಲ್ಲ. ಇಲ್ಲಿ ನಾರ್ಮಲ್ ಗೋಬಿ ಮಂಚೂರಿ ಸಿಗೋದು ಅಷ್ಟೇ. ಏನಂತಂದ್ರೆ ಇಲ್ಲಿ ಗೋಬಿ ತರ ಸಿಗೋದಿಲ್ಲ ಸ್ನೇಹಿತರೆ. ಇಲ್ಲಿ ಗೋಬಿನ ಫುಲ್ ಕೀಮಾ ಮಾಡ್ದಂಗ ಮಾಡ್ಬಿಟ್ಟು ಅದ್ರ ಒಂದೇ ತರ ಮಾಡಿ ಅದನ್ನ ಇದು ಮಾಡ್ತಾರೆ ಅವ್ರು. ಯಾಕಂದ್ರೆ ಈಸಿ ಅದು ಮಾಡಕ್ಕೆ. ಸೊ ಇದೇ ಮಾತ್ ಮೇಲೆ ನಿಮ್ಗೆ ಹೇಳಕ್ ಇಷ್ಟಪಡ್ತಾ ಇದ್ದೆ ನಾನು. ಗೋಬಿ ಮಂಚೂರಿ ಸ್ಪೆಷಲ್ ಊರು ಮೈಸೂರಿಗೆ ಬಂದ್ಬಿಟ್ಟಿದೀನಿ. ಸಿಲ್ಕ್ ಸಿಟಿಗೆ ಹೋಗಿ ಗೋಬಿ ಮಂಚೂರಿ ಸಿಟಿ ಮಾಡಿಟ್ರಿ ಇವರು. ನಾವು
ಪೇಟ್ ಪೂಜೆ ಮಾಡೋರು, ಹೊಟ್ಟೆ ತುಂಬ ಹೊಡಿಯೋರು. ಮೈಸೂರು ಸಿಲ್ಕ್ ಸಾರಿ, ಮೈಸೂರು ಸಿಲ್ಕ್ ಫೇಮಸ್ ಇವ್ರು ಹೆಣ್ಮಕ್ಳಿಗೆ, ನಮಗೆ ಹೊಟ್ಟೆಪಾಡು ಹೊಟ್ಟೆಪಾಡಲ್ಲೇನೋ. ಮೈಸೂರು ಸಿಲ್ಕ್ ಸಾರಿ ಸೆಂಟ್ರ್ ಇದು. ಅದಕ್ಕೆ ಗೋಬಿ ಮಂಚೂರಿ ಆಯ್ತಂದ್ರೆ ಮೈಸೂರು ಸಿಲ್ಕ್ ನೆಕ್ಸ್ಟ್ ಮಂಚೂರಿ ಮುಗಿದ್ಮೇಲೆ ಮೈಸೂರು ಸಿಲ್ಕ್. ಅಪ್ಪ ಎಲ್ಲಿಂದ ಎಲ್ಲಿ ತೊಗೊಳ್ತಾರೆ ನೋಡ್ರಿ ಇವರು. ನಾನು ಗೋಬಿ ಮಂಚೂರಿ ಆದ್ಮೇಲೆ ಮೈಸೂರು ಸಿಲ್ಕಿಗೆ ತೊಗೊಳ್ಬೇಕಂತೆ. ಚೆನ್ನಾಗಿದೆ ಚೆನ್ನಾಗಿದೆ. ಅಯ್ಯೋ ನನ್ ಗಂಡನೇ ಇಲ್ಲ ಕರ್ಕೊಂಡು ಹೋಗ್ಬೇಕಂದ್ರೆ. ಎಸ್ ಎಸ್ ಅಲ್ಲ ನಾನಂತ ಇಲ್ಲ, ಹಂಗೆ ನಿತಿನ್ ಅಲ್ಲಿ ಕುತ್ಕೊಂಡು ಅಂತಿರ್ತಾನೆ ಆತರ. ಸೊ ಇವಾಗ ಸ್ನೇಹಿತರೆ ಏನು ಅಂದ್ರೆ ಮೇಯ್ನು ನಾವು ಮೈಸೂರು ಮುಟ್ಟಾಯ್ತು, ಇನ್ನೇನು ಮನೆಗೂ ಮುಟ್ತಾ ಇದೀವಿ, ಬರೀ 1.5 ಕಿಲೋಮೀಟರ್ ಇದೆ. ಬಟ್ ಅದಕ್ಕಿಂತ ಮುಂಚೆ ಒಂದ್ ಏನೋ ತಗೊಂತೀವಿ. ಬಟ್ ಏನ್ ತಗೊಂತಾ ಇದೀವಿ ಅಂತ ಅಂಗಡಿಗೆ ಹೋಗ್ಬಿಟ್ಟು ಹೇಳ್ತೀನಿ. ನೆವರ್ ಎಂಡಿಂಗ್ ಸೆಲೆಬ್ರೇಷನ್ಸ್ ನಮ್ಮ ಮನೇಲಿ. ಈಗ ನಾನು ಹೇಳಿದ್ನ ಸ್ನೇಹಿತರೆ ಮುಂಚೆ ವ್ಲಾಗಲ್ಲೆಲ್ಲ ನಮಗೊಂದು ಒಂದು ಸಣ್ಣ ರೀಸನ್ ಬೇಕು. ಚಿಕ್ಕ ರೀಸನ್ ಸಿಕ್ಕರೆ ಸಾಕು ನಮಗೆ. ಹಾ, ಸೊ ಬನ್ನಿ ಸ್ನೇಹಿತರೆ ಹೋಗೋಣ. ಇವಾಗ ಹೋಗ್ಬಿಟ್ಟು ಅಂಗಡಿಗೆ ಒಮ್ಮೆ ಸಿಗ್ತೀನಿ. ಸೊ ಸ್ನೇಹಿತರೆ ನಮ್ಗೆ ಅವಾಗಲೇ ಹೇಳ್ದಂಗೆ ನಾವು ಇವಾಗ ಇಲ್ಲೊಂದು ಬೇಕ್ರಿ ಅಂತ ಗೂಗಲ್ ಮ್ಯಾಪ್ಸಲ್ಲಿ ಹಾಕೊಂಡು ನಮ್ಮ ಮೋನಿಕಾ ಮೇಡಮ್ ಹುಡುಕಿ ತಂದಿದ್ದಾರೆ. ಇಲ್ಲೊಂದೇನೋ ಫೇರಿಸ್ ಟಚ್ ಅಂತ ಇದೆ, ಇಲ್ಲಿ ಬಂದಿದ್ದೀವಿ. ನಮಗೇನಿಲ್ಲ ಒಂದು ಪೇಸ್ಟ್ರಿ ತೊಗೊಳೋದಿದೆ ಸ್ನೇಹಿತರೆ. ಇವಾಗ ಒಂದು ಚಿಕ್ಕ ಪುಟಾಣಿ ಸೆಲೆಬ್ರೇಷನ್ ಮಾಡೋದಿದೆ ಒಂದು. ಆ ಸೆಲೆಬ್ರೇಷನ್ ಏನು ಅಂತ ನಿಮಗೆ ಮನೆಗೆ ಹೋಗಿದ ತಕ್ಷಣ ಹೇಳ್ತೀನಂತೆ ನಾನು. ಫಸ್ಟ್ ಇವಾಗ ಕೇಳೋಣ. ನೋಡಿ ಇಲ್ಲಿ ಹಿಂದ್ಗಡೆ ಕಾಣ್ತಾ ಇಲ್ಲ, ಇದೇ ಇದೆ. ಇದೊಳ್ಳೆ ಮನೆ ಥರ ಇದೆ, ಬಟ್ ಏನು ಎಲ್ಲ ಕಡೆ ಬೋರ್ಡ್ ಹಾಕಿದ್ದಾರೆ. ಕೇಕ್ಸು ಕಪ್ ಕೇಕ್ಸು ಎಲ್ಲ ಸಿಗುತ್ತೆ ಅಂತ ಅಂದ್ಬಿಟ್ಟು ನೋಡೋಣ. ಇಲ್ಲಿದ್ರೆ ತೊಗೊಂಬಿಟ್ಟು ಹೋಗೋಣ. ಸರ್ ಕೇಕ್ಸ್ ಇದೆಯಾ? ಕಪ್ ಕೇಕ್ಸ್ ನಾರ್ಮಲ್ ಪೇಸ್ಟ್ರಿ ಕೇಕ್ಸ್ ಇಲ್ವಾ? ಪೇಸ್ಟ್ರಿ ಕೇಕ್ಸ್ ಮಾಡಿದ್ರೆ ಹೌದಾ? ನೋಡ್ಬೋದಾ ಸರ್? ಬನ್ನಿ. ಹೌದಾ? ಸೊ ಕಪ್ ಕೇಕ್ಸ್ ತೊಗೊಳ್ಳೋಣ. ಹೆಂಗಿದೆ ನಮ್ಗೆ ಪುಟಾಣಿ ಸೆಲೆಬ್ರೇಷನ್ ಮಾಡೋದಿದೆ. ಸೊ ತುಂಬ ವೆರೈಟಿ ಆಫ್ ಕಪ್ ಕೇಕ್ಸ್ ಇದೆ ಇಲ್ಲಿ. ನೋಡಿ ತೋರಿಸ್ತೀನಿ. ನೋಡಿ ಸ್ನೇಹಿತರೆ ಎಷ್ಟು ಥರ ಕಪ್ ಕೇಕ್ಸ್ಗಳು ಇದಾವೆ ಇಟ್ಟಿದ್ದಾರೆ ಇಲ್ಲಿ. ಸೊ ಇದನ್ನೇ ತೊಗೊಂಡು ಹೋಗೋಣ ಇವಾಗ. ನಂಬರ್ ಆಫ್ ಕಪ್ ಕೇಕ್ಸ್ನ ತೊಗೊಂಡ್ಬಿಟ್ಟು ಇದರಲ್ಲೇ ಹೋಗ್ಬಿಟ್ಟು ಸೆಲೆಬ್ರೇಷನ್ ಮಾಡ್ಕೋಣ. ಏನು ಪೂಜಾ? ಹಾಂ, ಚೆನ್ನಾಗಿ ಅನ್ನಿಸ್ತದಲ್ವಾ? ಟೋಟಲಿ ಎಷ್ಟು ಇದಾವೆ ಸರ್? ಎಷ್ಟು ಪೇಸ್ಟ್ರೀಸ್ ಇದೆ ನಿಮ್ಮ ಹತ್ರ ಈಗ? 17 ವೆರೈಟೀಸ್ ಮಾಡಿ. ಹೌದಾ? ಎಲ್ಲ ಒಂದೊಂದು ತೊಗೊಂಬರೋಣ ಅಂತೀನಿ ನಾನು. ಇರಲಿ ಇಲ್ಲ, ಒಂದು ತೋರಿಸಿ ಸರ್ ಸೈಜ್ ಎಷ್ಟಿದೆ ಅಂತ. ಪರವಾಗಿಲ್ಲ, ಎಲ್ಲ ಒಂದೊಂದು ಕೊಟ್ಬಿಡಿ ಸರ್. ನೋಡೋಣ, ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ. ನಾವು ಗೂಗಲಲ್ಲಿ ನೋಡಿದ್ವಿ ನಿಮ್ಮದು ಇದು. ಇಲ್ಲೇ ನಮ್ಮದು ಕಸಿನ್ ಮನೆ ಇರೋದು. ಸೊ ಗೂಗಲಲ್ಲಿ ನಿಮ್ಮದು ಸಿಕ್ತು, ಅದಕ್ಕಾಗಿ ಹುಡ್ಕೊಂಬಿಟ್ಟು ಇಲ್ಲೇ ಬಂದ್ವಿ ಡೈರೆಕ್ಟಾಗಿ. ನಂದು ಮೇಯ್ನ್ ಕಪ್ ಕೇಕ್ಸ್ ಶಾಪು. ಓಕೆ. ಕೇಕ್ಸ್ ಆನ್ ಆರ್ಡರ್. ಇದೆ ವಿತ್ ಎಗ್ಗಾ ವಿತೌಟ್ ಎಗ್ಗಾ ಸರ್? ಇದು ಎವ್ರಿಥಿಂಗ್ ಬಟರ್ ಅಂಡ್ ಎಗ್ ಇದ್ದೇ ಇರುತ್ತೆ. ಖಂಡಿತ. ಓಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಯು ವೆಲ್ಕಮ್. ಬಾಯ್ ಬಾಯ್, ಟೇಕ್ ಕೇರ್. ಸೊ ಆಯ್ತು ನೋಡಿ ಸ್ನೇಹಿತರೆ, ಕಪ್ ಕೇಕ್ಸ್ ತೊಗೊಂಡಿದ್ದೆ ಆಯ್ತು. ತುಂಬ ಸಕ್ಕದಾಗಿ ಕಾಣೋ ಕಪ್ ಕೇಕ್ಸ್ಗಳು ಸಿಕ್ಕಿದ್ದಾವೆ. ಮನೆಗೆ ಹೋಗ್ಬಿಟ್ಟು ಟೇಸ್ಟ್ ಮಾಡಿ ನೋಡೋಣ. ಹಾಂ, ಕೇಕ್ ಬಂದು ಕಪ್ ಕೇಕ್ಸ್ ಎಷ್ಟೊಂದು ಫ್ಲೇವರ್ಸ್ ಬರ್ತವೆ ಒಂದು ಕೇಕ್ ತೊಗೊಳ್ಳೋ ಬದಲು. ಸೊ ಹೋಗೋಣ ಸ್ನೇಹಿತರೆ. ಮನೆಗೆ ಹೋಗಿದ ತಕ್ಷಣ ಫಸ್ಟು ನಮ್ಮ ತಮ್ಮ ಇರ್ತಾನಲ್ಲಿ, ಅವ್ನಿಗೆ ಸರ್ಪ್ರೈಸ್ ಕೊಟ್ಬಿಟ್ಟು ಅವನದೇ ಏನೋ ಒಂದು ಸೆಲೆಬ್ರೇಷನ್ ಮಾಡೋದೇ ನಮ್ಮದು. ಏನು ಪೂಜಾ? ಹೋಗಿದ ತಕ್ಷಣ ಅರ್ಧ ನ್ಯೂಸ್ ಗೊತ್ತಾಗ್ಬಿಡ್ತು ಇವಾಗ ಎಲ್ರಿಗೂ. ಸೊ ಮನೆಗೆ ಹೋಗ್ಬಿಟ್ಟು ಹೇಳ್ತೀನಿ ನಿಮಗೆಲ್ಲ ಏನಿದೆ ಅಂತ ಅಂದ್ಬಿಟ್ಟು. ಸೊ ಹೋಗೋಣ, ಡೈರೆಕ್ಟಾಗಿ ಮನೆ ಎಂಟ್ರಿ ಹೊಡಿಬೇಕಾದ್ರೆ ಸಿಗ್ತೀನಿ ಎಲ್ರಿಗೂ. ಏನೋ ಕೇಕ್ ತೋರ್ಸಕ್ಕೆ ಹೋಗ್ಬಿಡ್ರಿ. ನಾವು ಬಂದಿರೋದು ಆಲ್ರೆಡಿ ಗೊತ್ತಿದೆ ಸ್ಟುಡಿಯೋಗೆ. ಗೊತ್ತಿದೆ, ನಾವು ತಂದು ಏನು ಸೆಲೆಬ್ರೇಟ್ ಮಾಡ್ತಾ ಮಾಡ್ತಾ ಇರೋದು ಗೊತ್ತಿದೆ. ಹಾಂ. ಹಲೋ. ಅಂಕಲ್ ನೋಡ್ರಿ, ನಾಗೊಂಡಿಗೆ ರೆಡಿ ತಳ್ಬಿಟ್ಟು ಈ ಕಡೆ ಸರಿ. ಫಸ್ಟ್ ಟೈಮ್ ಬಂದೈತಿ ಮರಿ ನಮ್ಮ ಮನೆಗೆ. ಹಲೋ, ಹಾಯ್ ಹಾಯ್ ಹಾಯ್. ಅಲ್ಲಿ ಬಂದಿದ್ಯಮ್ಮ ನೀನು. ಅಜ್ಜಿದು, ಸಣ್ಣ ಅಜ್ಜಿದು, ಸಣ್ಣ ಅಜ್ಜಿ. Yo, 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 what's up? ಸೈಡಿಂದ ಹಾಕಿ ಮಾಡುವಾಗ ಸೂರ್ಯ ಕಲ್ಸ್ಕೊಟ್ಟಿಯ ನಮಗೆ. ನಾನೇ ಹೇಳ್ಕೊಟ್ಟಿರೋದು. ಸೂರ್ಯ ಒಂದ್ಸಲ ಡೆಮೋ ನಮ್ಮ ಸ್ನೇಹಿತರಿಗೆ ಒಂದ್ಸಲ ಡೆಮೋ ಹಾಕಿ ಮಾಡೋ. ಸೈಡ್
ಅಲ್ಲಿ ನೋಡಿ ಸ್ನೇಹಿತರೆ ಹೊಟ್ಟೆ ಕ್ಲಾಶ್ ಆಗ್ತದೆ ಅಂತ ಸೈಡ್ ಆಗಿ ಮಾಡ್ತಾರೆ. ಎಲ್ಲಿ ಫುಲ್ ಆಗಿದೆ, ಎಷ್ಟಿದು ಅಷ್ಟು ಫ್ಲೇವರ್ಸ್ ತಗೊಂಡಿದ್ದೀವಿ. ಯಾಕೆ ಇದು ನಾನು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅಂತ ರಾಕಿ ಹೇಳ್ತಾರೆ. ಹಚ್ಚೋಣ. ಕೇಕ್ ಇಸ್ ರೆಡಿ. ಸರ್ಪ್ರೈಸ್ ಸರ್ಪ್ರೈಸ್ ನೋಡಿ ಸ್ನೇಹಿತರೆ, ಮನೆಗೆ ಬಂದು ಫುಲ್ ಸೆಟ್ಲ್ ಆಗಿಲ್ಲ, ಇನ್ನು ಕಂಪ್ಲೀಟ್ ಆಗಿ ಇನ್ನು ಹಿಂಗೆ ಕೂತಿದ್ದೀವಿ. ಅಷ್ಟು ಸೆಲೆಬ್ರೇಷನ್ ಮಾಡ್ಬೋಣ ಅಂತ ಅನ್ಕೊಂಡು ಎಲ್ಲ ಓಪನ್ ಮಾಡಿ ರೆಡಿ ಮಾಡ್ಕೊಂಡಿದೀವಿ. ಏನ್ ವಿಷಯ ಅಂತ ನಮ್ಮ ತಮ್ಮನೇ ಹೇಳ್ತಾನೆ ಕೇಳ್ರಿ. I just got promoted ಇವರಿಗೆ as a deputy manager. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಡೆಪ್ಯೂಟಿ ಮ್ಯಾನೇಜರ್ ಅಂತ ಅಂದ್ಬಿಟ್ಟು ಪ್ರಮೋಷನ್ ಸಿಕ್ಕಿದೆ ನನಗೆ. ಸೊ ನಾವು ಹೆಂಗಿದ್ರು ಬರ್ತಾ ಇದ್ವಲ್ಲ, ಇದು ಡಬಲ್ ಸೆಲೆಬ್ರೇಷನ್ ಆಗಲಿ ಅಂತ ಅನ್ಕೊಂಡ್ಬಿಟ್ಟು ಮತ್ತೆ ಇಲ್ಲಿ ಬಂದು ಬರ್ತಿದ್ದಂಗೆ ಫಸ್ಟ್ ಈಗ ಕೇಕ್ ಅನ್ನ ಕಟ್ ಮಾಡೋ ಪರಿಸ್ಥಿತಿ ಬಂದಿದ್ದೀವಿ ನಾವು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳಿದ್ರೆ ಅದೇ ಬ್ಯಾಂಕಲ್ಲಿ ನಮ್ಮ ಡೈನಾಮಿಕ್ ರಾಕಿ ಚಾನೆಲ್ ಅವರಿಗೆ 1 ಲಕ್ಷ ಕೋಟಿ ರೂಪಾಯಿ ಸಾಲವನ್ನು ನೀಡುತ್ತಿದ್ದಾರೆ. Correct. ಅದೇ ಅಪ್ಲಿಕೇಶನ್ ಗೋಸ್ಕರ ಒಂದು ಫಸ್ಟ್ ಲೋನ್ ಅಪ್ರೂವ್ ಅದನ್ನೇ ಮಾಡ್ತಾನೆ. Thank you. Which cake you want? Which cake you want? Which cake you want? This. ನೋಡಿ ಫುಲ್ ನಾವು ಕಾಂಗ್ರ್ಯಾಚುಲೇಷನ್ಸ್ ಅಂತ ಬರ್ದಿರೋ ಕೇಕ್ನ ನಾನು ತಿಳಿಸುತ್ತಿದ್ದೇನೆ. ಯಾಕೆಂದರೆ ಆಗಲೇ ಹೇಳಿದಾಗೆ ನಮ್ಮ ಈ ಒಂದು 2 ಕಳಕಳೆ ಮಾತಿನಂತೆ 1 ಲಕ್ಷ ಕೋಟಿಯನ್ನು ನಮಗೆ ಲೋನನ್ನು ಸ್ಯಾಂಕ್ಷನ್ ಮಾಡುತ್ತಾ ತಮ್ಮ ಸಿಹಿಯಾದ ಒಂದು ಕೈಗಳಿಂದ ಕಾಂಗ್ರ್ಯಾಚುಲೇಷನ್. Thank you so much for the cake. Love it. ನೋಡಿ ಅಂತೂ ಇಂತ ನಮ್ಮ ಕ್ಯಾಮ್ರಾಲಿ ವ್ಲಾಗಿಂಗ್ ಮಾಡ್ತಾ ಇರೋದು ನಮ್ಮ 2ನೇ ತಮ್ಮ ಮದುವೆ ಆಗುತ್ತಿರುವ ಸ್ವಲ್ಪ ದಿನದಲ್ಲಿ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಅವನಿಗೆ ಬ್ಲಾಗಲ್ಲೇ ಗೋಳ ಇಟ್ಕೊಂಡು ಕುತ್ಕೊಂಡಿದೀವಿ. ಎಲ್ಲರ ಕೈಲಿ ಹೇಳಿಸ್ತೀನಿ ಮದುವೆ ಹಾಕಿ ಹೇಳ್ರಿ ಅಂತ. ಒಳ್ಳೆ ಸುದ್ದಿ ಕೊಟ್ಟಿದ್ದೀರಪ್ಪ ಇವತ್ತು. ಒಳ್ಳೆ ಅದ್ರದ್ದು ಸೆಲೆಬ್ರೇಷನ್ ಮಾಡೋಣ. ದೊಡ್ಡ ಕೇಕ್ ತರೋಣ. ದೊಡ್ಡ ಕೇಕ್ ಅಲ್ಲ, ದೊಡ್ಡ ಕುರಿ ತೊಂಬರೋಣ. 2000 years later. ಇದು ಸೇಮ್ ಇರ್ತಲ್ಲ ನಮ್ಮನೇಲಿ ಬೇಕಲ್ಲ ಇದು. ಇದು ಎಲ್ಲರ ಮನೇಲೂ ಇದೇ ಸಿಂಫನಿ ಇರ್ತದೆ, ಇದೇ ಡಯಟ್. ಡಯಟ್ ನಾವು ಡಯಟ್ ಮಾಡಲ್ಲ, ಅದು ಮಾಡುತ್ತೆ. ನಾವು ಡಯಟ್ ಮಾಡಲ್ಲ, ಈ ಇರ್ತಲ್ಲ ಡಯಟ್ ಮಾಡುತ್ತೆ. ನೀರು ಲೆವೆಲ್ ಕಾಣ್ತಾ ಇಲ್ಲ, ಚೆಕ್ ಮಾಡಿ. ಅದು ಏನಂದ್ರೆ ಸ್ನೇಹಿತರೆ, ಸಿಂಫನಿ ಡಯಟ್ ಅಂತ ಅದ್ರ ಹೆಸರು. ಯಾಕಂದ್ರೆ ಸ್ಲಿಮ್ ಇದಿಲ್ಲ, ಅದಕ್ಕೆ ಡಯಟ್ ಅಂತ ಕೊಟ್ಟಾರೆ. ನಮ್ಮಂತವ್ರು ಇದ್ರು ಅಂದ್ರೆ ಬಿರಿಯಾನಿ ಹಬ್ಬ ಅಂತಂದ್ರೆ ಹೆಸರು ಕೊಡೋರು. ಏನು ಇದು ತೋರ್ಸು, ನೀನ್ ಪೇಂಟಿಂಗ್ ತೋರ್ಸು. ಖುಷಿ ಇವತ್ತು ಫುಲ್ ಪೇಂಟಿಂಗ್ ಮಾಡಿದಾಳೆ ವಾಟರ್ ಕಲರ್. ಎಷ್ಟು ಬ್ಯೂಟಿಫುಲ್ ಆಗಿದೆ. ವಾವ್ ಖುಷಿ, ನೋಡ್ರಿ ಎಷ್ಟು ಬ್ಯೂಟಿಫುಲ್ ಇದೆಯಲ್ಲ ಖುಷಿ ಇದು ಪೇಂಟಿಂಗ್. ನೇಮ್ ನೋಡಿ, ನೇಮ್ ಹೆಸರು ಬೇರೆ ಬರ್ದೋಳೋದಕ್ಕೆ. ಅದು ಖುಷಿ ಅಂತ ಬರ್ದ್ರೆ ಇಲ್ಲ ಮಾಲ್ಗತ್ತಿ ಖುಷಿ. ವೆರಿ ನೈಸ್, ಹೈ ಫೈ. ನಾಳೆನೂ ಕೂಡ ಏನೇನೋ ಪ್ಲಾನ್ ಮಾಡಿದ್ವಿ ಸ್ನೇಹಿತರೆ, ಅದು ಏನೇನಾಗುತ್ತೆ ನಿಮಗೆಲ್ಲ ತೋರಿಸ್ತೀವಿ. ಬಟ್ ಇವತ್ತಿನ ವ್ಲಾಗ್ ಏನು ಗೊತ್ತಾ, ಸುಮ್ಮನೆ ದೊಡ್ಡದು ಮಾಡೋದು ಬೇಡ. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ, ಯಾಕಂದ್ರೆ ನಾಳೆನೂ ಕೂಡ ವ್ಲಾಗ್ ಮಾಡ್ತೀನಿ. ಏನ್ರಪ್ಪ, ನಾಳೆನೂ ಬೇರೆ ವ್ಲಾಗು. ಓಕೆ, ವಿಲ್ ಗೋ ಟು ಸ್ನೋ ವರ್ಲ್ಡ್. ಓಕೆ, ನಾವು ಅಲ್ಲಿ ಇವಳು ಇವಾಗ ತೋರಿಸ್ಲಿಲ್ಲ. ಮೋನಿಕಾ ಬಂದೋಳೆ ಗಂಡಂಗ್ ಬಿಟ್ಟು ಬಂದೋಳೆ. ಗಂಡಂಗ್ ಫೋನಲ್ಲಿ ಬಿಡ್ತಾನೆ ಇಲ್ಲ ನೋಡ್ರಿ, ಫುಲ್ ಬೆಳಗ್ಗೆಯಿಂದ ಫೋನಲ್ಲೇ. ಸ್ನೇಹಿತರೆ, ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ಯಾಕಂತಂದ್ರೆ ಸುಮ್ಮನೆ ನಾಳೆನೂ ವ್ಲಾಗ್ ಮಾಡ್ತೀನಿ. ನೋಡ್ತೀನಿ ನಾಳೆ 1 ಆಗುತ್ತಾ ಅಥವಾ 2 ಆಗುತ್ತಾ ನೋಡೋಣ. ಮೈಸೂರಲ್ಲಿ ಇರೋ ತನಕ ನಮ್ದು ಹೆಂಗಿರೋ ಮಂಡೇ ಹೋಗೋ ಪ್ಲಾನ್ ಇದೆ ರಿಟರ್ನು. ನಾಳೆ ಹೋದ್ರೆ ಸಿಗಾಕೊಂಡ್ಬಿಡ್ತೀವಿ ಟ್ರಾಫಿಕಲ್ಲಿ. ಆದರೆ ಸಾರಿ, ಸಂಡೇ ಹೋದ್ರೆ, ನಾಳೆ ಅಲ್ಲ.
ಸಂಡೇ ಅವ್ರು ಸಿಗಾಕೊಂಡ್ಬಿಡ್ತೀವಿ. ಇವತ್ತು ಫ್ರೈಡೇ ಅಂದಾಗ ನಾನು ಹೇಳಿರಲಿಲ್ಲ ವ್ಲಾಗಲ್ಲಿ, ಫ್ರೈಡೇ ಅಂತ ಓಟಾಗಿ ಬಂದ್ಬಿಟ್ಟಿದ್ದೀವಿ. ಸೊ ಸರಿ ಸ್ನೇಹಿತರೆ, ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಏನಾರ ಈ ವ್ಲಾಗ್ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಕಾಮೆಂಟು ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಟ್ ಅಂತೂ ಮಾಡಿರ್ತೀರಿ ಆಲ್ರೆಡಿ, ಓಟ್ ಮಾಡೋ ಟೈಮ್ ಮುಗಿದಾಯ್ತು. ಸೊ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾನೆ ಇಲ್ಲಿ ವ್ಲಾಗ್ನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ನಾನು ಮತ್ತೆ ನಿಮ್ಮೆಲ್ರಿಗೂ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನೀವು ಚೆನ್ನಾಗಿರಿ, ನಾವು ಚೆನ್ನಾಗಿರ್ತೀವಿ. ನಮಸ್ಕಾರ ಸ್ನೇಹಿತರೆ.